ज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययेह निहति दुषितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीष सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ ದಶಮೋಧ್ಯಾಯದಲ್ಲಿ ಮೊದಲನೇ ಶ್ಲೋಕ. ಬ್ರಹ್ಮೋವಾಚ ಜ್ಞಾತೋऽಸಿ ಮೇದ್ಯ ಸುಚಿರಾನ್ನನುದೇಹಭಾಜಾಂ ನ ಜ್ಞಾಯತೆ ಭಗವತೋ ಗತಿರಿತ್ಯವಧ್ಯಂ ನಾನ್ಯತ್ವದಸ್ತಿ ಭಗವನ್ನಪಿ ತತ್ವಶುದ್ಧಂ ಮಾಯಾಗುಣವ್ಯತಿಕರಾತ್ ಯದುರುರ್ವಿಭಾಸಿ. ಜ್ಞಾತೋऽಸಿ ಮೇದ್ಯ ಶುಚಿರಾನ್ನನುದೇಹಭಾಜಾಂ. ಶುಚಿರಃ ಬಹುಕಾಲಃ ಧ್ಯಾನಾದಿರೂಪ ಪ್ರಯತ್ನ ಸಾಧ್ಯ ಪ್ರಸಾದಸ್ಯ ತಸ್ಮಾ ಜ್ಞಾತಃ ಅಸಿ. ಬ್ರಹ್ಮದೇವರು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ವಾಮಿ, ಬಹುಕಾಲದ ಧ್ಯಾನಾದಿರೂಪ ಪ್ರಯತ್ನದಿಂದ ಸಾಧ್ಯವಾದ ಪ್ರಸಾದ. ದೇವರು ನಮ್ಮ ಕಡೆಯಿಂದ ನಿರೀಕ್ಷೆ ಮಾಡೋದು ಪ್ರಯತ್ನ. ಅದು ಅವನ ಅಧೀನವೇ. ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಪ್ರಯತ್ನ ಎನ್ನುವ ಒಂದು ಸಾಧನವನ್ನ ಕೊಟ್ಟಿದ್ದಾನೆ. ಅದನ್ನ ಬಳಸಿ ನಾವು ದೇವರ ಪ್ರಸಾದವನ್ನ ಗಳಿಸಬೇಕು. ಆ ಪ್ರಯತ್ನವೂ ಕೂಡ ಪರಮಾತ್ಮನ ಅಧೀನದಲ್ಲೇ ಇರೋದು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಜೀವ ಏನ್ ಮಾಡಬೇಕು, ಬ್ರಹ್ಮ ಏನ್ ಮಾಡಬೇಕು? ಹಾಗೆಂದ್ರೆ ಜೀವ ಪ್ರಯತ್ನ ಪಡಬೇಕು, ದೇವ ಅನುಗ್ರಹ ಮಾಡಬೇಕು. ಜೀವನ ಪ್ರಯತ್ನ, ದೇವರ ಅನುಗ್ರಹ. ಆ ಪ್ರಯತ್ನ ಪರಮಾತ್ಮ ಕೊಟ್ಟ ಒಂದು ಸಾಧನ. ಹೀಗೆ ಒಂದು ಮೆಕ್ಯಾನಿಕ್ ಶಾಪ್ ತೆಗೆದುಕೊಂಡ್ರೆ, ಅಥವಾ ಯಾವುದೋ ಒಂದು ಅಂಗಡಿ ತೆಗೆದುಕೊಂಡ್ರೆ, ಆ ಕೆಲಸಗಾರರು ಬೇರೆ, ಆ ಓನರ್ ಬೇರೆ. ಆ ಕೆಲಸಗಾರರು ಅವರು ಟೂಲ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಅದನ್ನ ಇಟ್ಕೊಂಡು ರಿಪೇರಿ ಕೆಲಸ ಏನೋ ಮಾಡ್ತಾರೆ. ಆ ಟೂಲ್ಸ್ ಯದ್ಯಪಿ ಅವರದಲ್ಲ, ಅದು ಓನರ್ದು. ಆದರೂ ಓನರ್ ಕೊಟ್ಟ ಟೂಲ್ಸ್ ಅನ್ನ ಬಳಸಿ ಹೇಗೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾರೆ ನೋಡಿ. ಹೌದಲ್ಲ? ತಿಂಗಳಿಗೆ ವೇತನ ಬರುತ್ತದೆ. ಒಂದು ಆಟೋ ರಿಪೇರ್ ಮಾಡುವ ಅಂಗಡಿ ಅಥವಾ ಟೂ ವೀಲರ್ ಮೆಕ್ಯಾನಿಕ್ ಶಾಪ್ ಅಂತ ಇಟ್ಟುಕೊಳ್ಳಿ. ಅಲ್ಲಿ ಓನರ್ ಇರ್ತಾರೆ, ವರ್ಕರ್ ಅಂತ ಕೆಲಸದವರು ಅಂತ ಒಬ್ರು ಇರ್ತಾರೆ. ಆ ಟೂಲ್ಸು, ಸ್ಥಾನ, ಅಂಗಡಿ ಎಲ್ಲ ಯಾರ್ದು? ಓನರ್ದು. ಅವರು ಕೆಲಸಗಾರರನ್ನ ಇಟ್ಟುಕೊಂಡು ಕೆಲಸಗಾರರಿಗೆ ಕೊಡ್ತಾರೆ. ಸೊ ಕೆಲಸಗಾರ ಅವನಿಗೆ ತಿಂಗಳಿಗೆ ದುಡ್ಡು ಬರುತ್ತದೆ. ಅದೇ ತರ ಪರಮಾತ್ಮ ನಮಗೆ ಆ ಸಾಧನಗಳು, ಟೂಲ್ಸ್ ಹೇಗೆ ಮೆಕ್ಯಾನಿಕ್ ಶಾಪಿಗೆ ಬೇಕೋ ಅದೇ ತರ ಒಂದು ಸ್ಥಾನ ಬೇಕು, ಒಂದು ಟೂಲ್ಸ್ ಬೇಕು. ಅದೇ ತರ ಈ ಬ್ರಹ್ಮಾಂಡವನ್ನು ಕೊಟ್ಟಿದ್ದಾನೆ, ಶಾಸ್ತ್ರಗಳನ್ನು ಕೊಟ್ಟಿದ್ದಾನೆ, ಗುರುಗಳನ್ನು ಕೊಟ್ಟಿದ್ದಾನೆ. ಅದನ್ನೆಲ್ಲ ಬಳಸಿ ನಾವು ಪ್ರಯತ್ನ ಪಟ್ಟು ಕರ್ಮಗಳನ್ನ ಮಾಡಬೇಕು, ಜ್ಞಾನವನ್ನ ಪಡೀಬೇಕು. ಸತ್ಕರ್ಮಗಳನ್ನ ಮಾಡಬೇಕು, ಜ್ಞಾನ ಪಡೀಬೇಕು. ಇದರಿಂದ ದೇವರು ನಮಗೆ ಕೊಡುವ ವೇತನ ಅಂದ್ರೆ ಮೋಕ್ಷ. ಅದರಿಂದ ಹೇಗೆ ಓನರ್ ದುಡ್ಡು ಕೊಡ್ತಾರೆ, ಹೇಗೆ ಓನರ್ದೇ ಅಂಗಡಿ, ಓನರ್ದೇ ಟೂಲ್ಸು, ಅದನ್ನ ಕೆಲಸಗಾರರು ಬಳಸಿಕೊಂಡು ತಾವು ಆನಂದವನ್ನ ಪಡೀತಾರೆ. ಅದೇ ತರ ಪರಮಾತ್ಮನದ್ದೇ ಬ್ರಹ್ಮಾಂಡ, ಪರಮಾತ್ಮನದ್ದೇ ಪ್ರಯತ್ನ, ಕರ್ಮ ಎಲ್ಲವೂ ದೇವರೇ ಒಳಗಿದ್ದು ಮಾಡಿಸೋದು. ಆದ್ರೆ ನಮಗೆ ಮೋಕ್ಷವನ್ನು ಕೊಡ್ತಾನೆ ನೋಡಿ. ಆ ಅಂಗಡಿಯ
ದೃಷ್ಟಾಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ಈ ಬ್ರಹ್ಮಾಂಡವು ನಮ್ಮ ಸಾಧನೆಯು ಹಾಗೆ ಇದೆ ನೋಡಿ. ಅದರಿಂದ ದೇವರು ನಮಗೆ ಪ್ರಯತ್ನವೂ ಕೂಡ ದೇವರ ಅಧೀನ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ತುಂಬಾ ಗೊಂದಲ ಇದೆ. ಸರಿಯಾಗಿ ಅರ್ಥ ಆಗೋದಿಲ್ಲ. ಎಲ್ಲ ದೇವರು ಮಾಡ್ತಾನೆ ಅಂತೀರಿ, ಮತ್ತೆ ನಮ್ದು ಪ್ರಯತ್ನ ಅಂತ ಹೇಳ್ತೀರಿ, ಅದು ಹೇಗೆ ಹಂಗಂದ್ರೆ ನೋಡಿ, ಇದೆ 2 ವೀಲರ್ ಶಾಪ್ ನೋಡ್ಕೋಬೇಕು. ಓನರು, ಕೆಲಸಗಾರರು, ಪದಾರ್ಥಗಳು. ಆ ವರ್ಕರು ಓನರ್ದೇ ಪದಾರ್ಥ ಎಲ್ಲವನ್ನು ಬಳಸಿ, ಸ್ಥಾನವನ್ನು ಬಳಸಿ ಕೆಲಸ ಮಾಡಿ, ಪ್ರಯತ್ನ ಮಾಡಿ ರಿಪೇರ್ ಮಾಡ್ತಾರೆ. ರಿಪೇರ್ ಮಾಡಬೇಕು ಅಂದ್ರೆ ಆ ಟೂಲ್ಸ್ ಎಲ್ಲ ಬೇಕು. ಅದು ಯಾರ್ದು? ಓನರ್ದು. ಸ್ಕ್ರೂ ಡ್ರೈವರು ಏನೋ ಅದು ಏನೇನೋ ಹೇಳ್ತಾರೆ, ಅದೆಲ್ಲವೂ ಬೇಕು. ಹೇಗೋ ಅದೇ ತರ ಪರಮಾತ್ಮನ ಅನುಗ್ರಹ ಬೇಕು ಅಂದ್ರೆ ನಮಗೆ ಇದೆಲ್ಲ ಬೇಕು ಅಂತ ಅರ್ಥ. ಇದೆಲ್ಲ ಮಾಡಬೇಕು. ಜ್ಞಾನ, ಭಕ್ತಿ, ವಿರಕ್ತಿ ಅದೆಲ್ಲವೂ ಬೇಕು ಹಾಗೆ ಅಂತ. ಅರ್ಥ ಆಗಿದೆಯಾ? ಇದು ಏನಾದ್ರು ಪ್ರಶ್ನೆಗಳಿದೆಯಾ? ಯಾಕೆಂದ್ರೆ ಇದು ಬ್ರಹ್ಮದೇವರು ಹೇಳುವ ಮಾತಿದು. ನನ್ನ ಪ್ರಯತ್ನದಿಂದ, ಅಂದ್ರೆ ನಾನು ಬಹುವರ್ಷ, ಅದು 1 ವರ್ಷದ ಪ್ರಯತ್ನ ಅಲ್ಲ, ಅದು 1 ಜನ್ಮದ ಪ್ರಯತ್ನ ಇಲ್ಲ. ಬ್ರಹ್ಮದೇವರದೇ ಅನೇಕ ವರ್ಷ ಅಂದ್ರೆ ಅದು ಮನುಷ್ಯರ ಆಯುರ್ಮಾನದಲ್ಲಿ ಅದು ಎಷ್ಟು ವರ್ಷಗಳು ಹೋಗಿರ್ಬೇಕು, ಎಷ್ಟು ಯುಗಗಳು ಹೋಗಿರ್ಬೇಕು ಅಂತ ನಾವು ಊಹೆ ಮಾಡ್ಕೋಬಹುದು. ಅಷ್ಟು ಕೆಲಸಗಳು ಇರುತ್ತವೆ, ಅಷ್ಟು ಸಾಧನೆ ಆಗಬೇಕು. ಇದು ಬ್ರಹ್ಮದೇವರಿಗೆ ಸಾಕ್ಷಾತ್ಕಾರ ಮಾಡೋದಕ್ಕೆ ದೇವರು ತೆಗೆದುಕೊಂಡ ಅನುಗ್ರಹ ಮಾಡಬೇಕು ಅಂತ ತೆಗೆದುಕೊಂಡ ಸಮಯ ಇದು. ನಮಸ್ಕಾರ ಆಚಾರ್ಯ. ಇವರು ಬ್ರಹ್ಮದೇವರಿಗೆ ದೇವರು ಎಲ್ಲ ಅನುಗ್ರಹ ಕೊಟ್ಟು ಕ್ರಿಯೇಟ್ ಮಾಡೋತಾರ. ಅವ್ರು ಎವ್ರಿ ಡೇನು ತಪಸ್ ಮಾಡಿ ದೇವ್ರನ್ನ ನೋಡಿತಾ ಮಾಡ್ತಾರಿಯಾ ಇಲ್ಲ? ಹೌದು ಹೌದು, ನೋಡಿ ಅದನ್ನೇ ಹೇಳ್ತಾ ಇದ್ದಾರೆ. ಪಾದ್ಮಕಲ್ಪದಲ್ಲಿ ಘಟನೆ ಇದು. ದೇವರ ಸರ್ಟಿಫಿಕೇಶನ್ ಇಲ್ಲದೆ ದೇವರು ಓಕೆ ಅಂತ ಹೇಳಿದೆ, ಒಳಗಿಂದ ದೇವರು ಓಕೆ ಹೇಳ್ಬೇಕು. ಅದನ್ನೇ ಮುಂದೆ ಹೇಳ್ತಾರೆ ನೋಡಿ, ಸೃಷ್ಟಿ ಮಾಡಬೇಕು, ನೀನು ಆಜ್ಞಾಪಿಸು ಅಂತ ಹೇಳ್ತಾರೆ. ಪರಮಾತ್ಮ ಆಜ್ಞೆ, ಅದನ್ನೇ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮುಂದೆ ಬರ್ತದೆ ನೋಡಿ ಅದೆಲ್ಲ. ಪರಮಾತ್ಮನ ಆಜ್ಞೆ ಇಲ್ಲದೆ ಬ್ರಹ್ಮದೇವರು ಏನನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ದೇವರು ಏನ್ ಹೇಳಿಲ್ಲ ಅಂದ್ರೆ ಈ ತರ ತಪಸ್ ಮಾಡಿ, ನೋಡಿ ಆಚಾರ್ಯರ ಚರಿತ್ರೆಯಲ್ಲೂ ನಾವು ಕಾಣ್ತೀವಿ. ಬದ್ರಿಗೆ ಬಂದ್ರು, ಭಗವದ್ಗೀತೆಯ ಪಾಠವನ್ನು ಹೇಳಿದ್ರು, ವೇದವ್ಯಾಸರ ಅಪ್ಪಣೆಗಾಗಿ 48 ದಿವಸ ಉಪವಾಸ ಇದ್ರು. 48 ದಿವಸ ಉಪವಾಸ ಇದ್ದು ತದನಂತರ ವೇದವ್ಯಾಸರ ದರ್ಶನ ಆಯ್ತು. ನೋಡಿ ಆಚಾರ್ಯರು ಯದ್ಯಪಿ ದೇವರನ್ನ ಸದಾ ಮನಸ್ಸಿನಲ್ಲಿ ಕಾಣುವವರು, ಆದರೂ ಕೂಡ ಹೊರಗಿನಿಂದ ವೇದವ್ಯಾಸ ರೂಪದಿಂದ ದೇವರ ಅನುಗ್ರಹ ಮಾಡಬೇಕು ಅಂದ್ರೆ 48 ದಿವಸ ಉಪವಾಸ ಇದ್ದು ಕಾಷ್ಟ ಮೌನ ಮದದಾದುಪವಾಸಂ ಅಂತ ಹೇಳ್ತಾರೆ ನೋಡಿ. ಮಾಡಿ ಸಾಧನೆ ಮಾಡಿ ತದನಂತರ ದೇವರ ಆಜ್ಞೆಯನ್ನು ಅವರು ಪಡೀತಾರೆ. ಆಗ ಉತ್ತರ ಬದರಿಗೆ ಬಾ ಅಂತ ಹೇಳ್ತಾರೆ. ಉತ್ತರ ಬದರಿಗೆ ಹೋಗ್ತಾರೆ. ಬ್ರಹ್ಮಸೂತ್ರ, ಮಹಾಭಾರತ, ತಾತ್ಪರ್ಯ ನಿರ್ಣಯ ಅದನ್ನೆಲ್ಲ ರಚನೆ ಮಾಡು ಅಂತ ಹೇಳ್ತಾರೆ. ಆಚಾರ್ಯರು ಮತ್ತೆ ಬಂದು ಅದನ್ನ ರಚನೆ ಮಾಡ್ತಾರೆ. ಪರಮಾತ್ಮನ ಅನುಜ್ಞೆ ಪಡಿಬೇಕು, ಪರಮಾತ್ಮನ ಪ್ರಸಾದ ಪಡಿಬೇಕು. ಹಾಗೆಂದ್ರೆ ಎಲ್ಲರೂ ಕೂಡ ಮಾಡಬೇಕು, ಪ್ರಯತ್ನ ಪಡಬೇಕು. ಶ್ರವಣ ಮನನ ದೇವರೇ ಕೊಡುವ ಅಲ್ಲ ಆಚಾರ್ಯ. ಅವನದೇ ಎಲ್ಲ. ಈಗ ಈಗ ಹೆಂಗ ಒಂದು ಮೆಕ್ಯಾನಿಕ್ಗೆ ಎಲ್ಲಾ ಟೂಲ್ಸ್ ಅನ್ನು ಆ ಓನರೇ ಕೊಡ್ತಾರೆ. ಆ ರಿಪೇರಿ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲರೂ ಕೊಡ್ತಾರೆ. ಅದೇ ತರ ಈ ಜಗತ್ತಿನ ಸೃಷ್ಟಿಗೆ ಸಾಧನೆಗೆ ಏನ್ ಬೇಕೋ ಎಲ್ಲವನ್ನು ಕೂಡ ದೇವರೇ ಕೊಡ್ತಾನೆ ಅಂತ ಅರ್ಥ. ದೇವರೇ ಮಾಡಿಸೋದು. ಮತ್ತೆ ನಮಗೇನ್ ಬಂತು ಹಾಗೆ ಅಂದ್ರೆ ನಮಗೆ ಮೋಕ್ಷ ಅನುಗ್ರಹ ಮಾಡ್ತಾನೆ. ಹಾಗೆ ವೇತನ ಕೊಡುವಂತೆ ಮೋಕ್ಷವನ್ನು ಅನುಗ್ರಹ ಮಾಡ್ತಾನೆ. ಹಾಗೆ ಸ್ಪಷ್ಟ ಆಯ್ತಾ? ಅರ್ಥ ಆಗತ್ತೈತೆ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ನು ಮತ್ತೆ ಪ್ರಶ್ನೆ ಬರ್ಬೋದು, ಸಾತ್ವಿಕರು, ರಾಜಸರು, ತಾಮಸರು ಅದು ಇದ್ದೇ ಇರ್ತದೆ. ಆ ಪ್ರಶ್ನೆಯನ್ನು ಇಲ್ಲೇ ಮಾಡ್ತಾರೆ ನೋಡಿ. ಧ್ಯಾನಾದಿರೂಪ ಪ್ರಯತ್ನ ಸಾಧ್ಯ ಪ್ರಸಾದಸ್ಯ ತಸ್ಮಾತ್ ಜ್ಞಾತಃ. ಅದರಿಂದ ನಿನ್ನ ದರ್ಶನ ನಮಗೆ ಆಗ್ತಾ ಇದೆ. ನನು ಅಹೋ ಹಾಗೆ ಅಂತ. ದೇವರನ್ನ ಕಂಡ್ರು ಅಂತ ಆದ ಮೇಲೆ ದೇವರು ಏನಾಗಿದ್ದಾನೆ? ದೇವರು ಅವ್ಯಕ್ತ ಅಂತ ವೇದಗಳು ಹೇಳ್ತಾ ಇದೆ. ಏನಂತ? ಅವ್ಯಕ್ತಂ ಅಚಲಂ ಶಾಂತಂ ಹಾಗೆ ಅಂತ ವೇದಗಳು ಹೇಳ್ತಾ ಇದೆ. ದೇವರು ಅವ್ಯಕ್ತ. ಮತ್ತೆ ಬ್ರಹ್ಮದೇವರು ಕಂಡ್ರು ಅಂದ್ರೆ ವಿರುದ್ಧ ಆಯ್ತಲ್ಲ. ದೇವರು ಕಾಣೋದಿಲ್ಲ ಅಂತೀರಿ, ಬ್ರಹ್ಮದೇವರು ಕಂಡ್ರು ಅಂತೀರಿ, ವಿರುದ್ಧ ಬಂತಲ್ಲ. ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ ಭಗವತಃ ಅವ್ಯಕ್ತ ಸ್ವಭಾವತ್ವ
ಅವಗಮಾತ್ ಕಥಂ ಜ್ಞಾತೋಸಿ, ದೇವರು ಅವ್ಯಕ್ತ ಸ್ವಭಾವ ಅಂತ ಇದೆ, ಹಾಗಿರುವಾಗ ದೇವರು ಕಂಡ ಅಂತ ಅದು ಹೆಂಗ್ ಕೂಡ್ಸೋದು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದು, ನ ಜ್ಞಾಯತೆ ಭಗವತಃ ಗತಿಸ್ವರೂಪಂ ಸರ್ವತಾ ಜ್ಞಾಯತೆ ಇತ್ಯಾದಿ ಶ್ರುತಿ ವ್ಯಾಖ್ಯಾನಂ ಅವಧ್ಯಂ ನಿಂದ್ಯಂ. ಅಲ್ಲಲ್ಲ, ನೀವು ಆ ರೀತಿಯಾಗಿ ಶ್ರುತಿಯ ವ್ಯಾಖ್ಯಾನ ಮಾಡಬಾರ್ದು. ನ ಜ್ಞಾಯತೆ ಭಗವತ, ನೋಡಿ ಭಾಗವತ ಶ್ಲೋಕ ಎಷ್ಟು ಸ್ಪಷ್ಟ ಹೇಳ್ತಾ ಇದೆ ನೋಡಿ, ಬ್ರಹ್ಮದೇವರ ವಾಕ್ಯ. ದೇವರು ಕಾಣೋದಿಲ್ಲ ಹಾಗೆ ಅಂತ ಆ ವಾಕ್ಯಕ್ಕೆ ಅರ್ಥ ಮಾಡಬೇಡಿ. ನ ಜ್ಞಾಯತೆ ಭಗವತಃ ಗತಿಃ ಇತಿ ಅವಧ್ಯಂ. ಪರಮಾತ್ಮ ಯಾರಿಗೂ ಕಾಣಿಸೋದಿಲ್ಲ ಹಾಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡಿ ಬ್ರಹ್ಮದೇವರ ಮಾತು, ದೇವರು ಕಾಣಿಸ್ತಾನೆ, ದೇವರನ್ನ ತಿಳಿಲಿಕ್ಕೆ ಸಾಧ್ಯ. ನೋಡಿ ಆ ಮಾಯಾವಾದಿಗಳು ಹೀಗೆ ವ್ಯಾಖ್ಯಾನ ಮಾಡ್ತಾರೆ, ದೇವರನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತ. ಯಾಕೆ? ಅವನು ಶಬ್ದ ಗೋಚರವೇ ಅಲ್ಲ, ಶಬ್ದಗಳಿಂದ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅಂತ ಹೇಳ್ಬಿಡ್ತಾರೆ. ಭಾಗವತಕ್ಕೆ ವಿರುದ್ಧ ಇತ್ತು ನೋಡಿ. ಮತ್ತೆ ಬ್ರಹ್ಮದೇವರಾದ್ರೆ ಹೇಗೆ ಕಂಡ್ರು ಹಾಗೆ ಅಂತ. ಇನ್ನು ಅದಕ್ಕೂ ಒಂದು ವ್ಯಾಖ್ಯಾನ ಮಾಡ್ತಾರೆ, ಅಲ್ಲ ಎರಡು ಬ್ರಹ್ಮ ಇದ್ದಾನೆ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ. ಬ್ರಹ್ಮದೇವರು ಕಂಡದ್ದು ಅದು ಅಂತೆಲ್ಲ ಬರ್ತದಲ್ಲ, ಅದೆಲ್ಲ ಬಂದು ಸಗುಣ ಬ್ರಹ್ಮ ಹಾಗೆ ಅಂತ ಅವರ ವ್ಯಾಖ್ಯಾನ ಇದೆ. ಅದರಿಂದ ಎರಡು ಬ್ರಹ್ಮ ಇದ್ದಾನೆ ಅಂತ ಪ್ರಮಾಣವೇ ಇಲ್ಲ. ಎರಡು ಬ್ರಹ್ಮ ಇದ್ದಾನೆ ಅಂತ ಇಲ್ಲಿ ಎಲ್ಲಾರು ಕಂಡಿದ್ಯಾ? ನೋಡಿ ಹಿಂದೆನೂ ಅದೇ ಹೇಳಿದ್ರು, ಪರಮಾತ್ಮ ಸೃಷ್ಟಿ ಮಾಡಿದವ ನೀನು ಒಬ್ಬನೇ. ಎರಡು ಬ್ರಹ್ಮ ಅಂತ ಕಲ್ಪನೆ ಮಾಡೋದು ಅದು ಭಾಗವತಕ್ಕೆ ಸಮ್ಮತ ಇಲ್ಲ ಹಾಗೆ. ಎಲ್ಲಾರು ಎರಡು ಬ್ರಹ್ಮದೇವರು ಕಂಡ್ರು ಅಂತ ಇದೆಯಾ? ಹೌದೇ ಇಲ್ಲ. ಅದರಿಂದ ಅವ್ಯಕ್ತ ಸ್ವಭಾವ ಅಂದ್ರೆ ಏನರ್ಥ? ದೇವರು ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಅಂತ ವ್ಯಾಖ್ಯಾನ ಮಾಡಬೇಡಿ ಅಂತಾರೆ. ಧ್ಯಾನಾದಿನ ಪ್ರಸನ್ನಸ್ಯ ಇದಾನೀಂ ಭಗವತಃ ಮಯೈವ ಜ್ಞಾತತ್ವ. ನೋಡಿ, ಪರಮಾತ್ಮನನ್ನ ಪ್ರಸನ್ನಗೊಳಿಸಿ ಪ್ರಯತ್ನದಿಂದ ಧ್ಯಾನಾದಿಗಳನ್ನ ಮಾಡಿ ಪ್ರಸಾದವನ್ನ ಗಳಿಸಿ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಹಾಗೆ ಅಂತ. ನೋಡಿ ಉಪನಿಷತ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಯಮೇ ವೇಷ ಬೃಣತೆ ತೇನ ಲಭ್ಯ. ಪರಮಾತ್ಮನ ಪ್ರಸಾದ ಯಾರಿಗೆ ಆಗುತ್ತದೋ ಅವರು ಕಾಣ್ಲಿಕ್ಕೆ ಸಾಧ್ಯ, ದೇವರನ್ನ ಸುತರಾಂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಬೇಡಿ. ಇಷ್ಟೆಲ್ಲ ಸಾಧನೆ ಮಾಡಿ ಶ್ರವಣ ಮನನಾದಿಗಳನ್ನ ಮಾಡಿ ದೇವರು ಕಾಣೋದಿಲ್ಲ ಅಂತ ಹೇಳಿಬಿಟ್ರೆ ಮತ್ತೆ ಯಾಕೆ ಮಾಡ್ಬೇಕು? ತಿರುಪತಿಗೆ ಹೋಗೋದು, ಶ್ರೀನಿವಾಸನ ದರ್ಶನನೇ ಆಗೋದಿಲ್ಲ ಅಂದ್ರೆ ಮತ್ತೆ ಓದೋದು ಯಾತಕ್ಕೆ? ವ್ಯರ್ಥ ಆಗತ್ತಲ್ವೇ? ಅದೇ ತರ ಸಾಧನೆ ಮಾಡಿ ದೇವರು ಕಾಣಿಸೋದೇ ಇಲ್ಲ ಅಂತ ಆದ ಮೇಲೆ ಸಾಧನೆ ಯಾಕೆ ಮಾಡಬೇಕು? ನಿರಾಶ ಆಗ್ಬಿಡ್ತದೆ. ಅದರಿಂದ ಬ್ರಹ್ಮದೇವರ ಮಾತು ಎಷ್ಟು ಧೈರ್ಯವನ್ನ ನಮಗೆ ತಂದು ಕೊಡುತ್ತದೆ ನೋಡಿ. ದೇವರನ್ನೇ ಕಾಣ್ಲಿಕ್ಕೆ ಸಾಧ್ಯ, ದೇವರನ್ನ ಕಾಣ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಬೇಡಿ. ಹೇಗೆ ಸಾಧ್ಯ? ಕಷ್ಟ ಸಾಧ್ಯ, ಹೌದು, ಅಷ್ಟು ಸುಲಭದಲ್ಲಿ ಕಾಣ್ಲಿಕ್ಕೆ ಆಗೋದಿಲ್ಲ. ಧ್ಯಾನಾದಿಗಳನ್ನ ಮಾಡಬೇಕು, ಬಹುಕಾಲ ಪ್ರಯತ್ನ ಇರಬೇಕು, ಆಗ ದೇವರ ಪ್ರಸಾದ, ಆಗ ನಾವು ದೇವರನ್ನು ಕಾಣ್ಲಿಕ್ಕೆ ಸಾಧ್ಯ ಹಾಗೆ. ನಾನೇ ಕಂಡಿದ್ದೇನೆ ಅಂತಾರೆ, ನಾನೇ ಸಾಕ್ಷಿ ಇದಕ್ಕೆ. ಅತಃ ದೇಹಭಾಜಾನ್ ಸ್ವಪ್ರಯತ್ನೇನ ಪಿಶಾಚಾದಿವತ್ ಭಗವಾನ್ ನ ಜ್ಞಾಯತೆ ಇತಿ ಇತ್ಯೇವ ಶ್ರುತ್ಯಾದಿಕಂ ವ್ಯಾಖ್ಯೇಯಂ ಇತಿ ಭಾವಃ. ಅದರಿಂದ ಶರೀರವುಳ್ಳವರು ತಮ್ಮ ಪ್ರಯತ್ನದಿಂದ ಪಿಶಾಚಾದಿಗಳಂತೆ ಪರಮಾತ್ಮನನ್ನ ತಿಳಿಲಿಕ್ಕಾಗಲ್ಲ ಅಂತ ಇಲ್ಲ. ಪಿಶಾಚಾದಿಗಳನ್ನ ನಾವು ದೇಹವುಳ್ಳವರು ತಿಳಿಲಿಕ್ಕೆ ಸಾಧ್ಯನಾ? ಇಲ್ಲ. ಏನೋ ವಿಚಿತ್ರಕಾರಿ ಆಗುತ್ತದೆ, ಅದನ್ನ ನೋಡಿ ನಾವು ಅನುಮಾನ ಮಾಡ್ತೀವಿ ಅಷ್ಟೇ, ಕಣ್ಣಿಗೆ ಕಾಣೋದಿಲ್ಲ ಅವು. ಅದೇ ತರ ಪರಮಾತ್ಮನ ಕೂಡ ಕಾಣೋದಿಲ್ಲ. ಯಾಕೆ? ವಾತ ಶರೀರ, ಪಿಶಾಚಿಗಳಿಗೆ ವಾತ ಶರೀರ. ಅದೇ ತರ ಪರಮಾತ್ಮ ಅವ್ಯಕ್ತ ಸ್ವಭಾವ, ಕಾಣಿಸೋದಿಲ್ಲ. ಹಾಗಂತೆ ಪಿಶಾಚಿನೇ ಇಲ್ಲ ಅಂತ ಹೇಳಕ್ಕಾಗ್ತದಾ? ಪಿಶಾಚಿಗೆ ಶರೀರನೇ ಇಲ್ಲ ಅಂತ ಹೇಳಕ್ಕಾಗ್ತದಾ? ಇಲ್ಲ, ಶರೀರ ಇದೆ, ದುಃಖ ಇದೆ ಅದಕ್ಕೂ. ಅದೇ ರೀತಿಯಾಗಿ ಪರಮಾತ್ಮನಿಗೂ ಶರೀರ ಇದೆ. ಆದರೆ ಯಾರಿಗೆ ಪ್ರಸನ್ನನಾಗ್ತಾನೋ ಅವನಿಗೆ ಮಾತ್ರ ತಮ್ಮನ್ನ ತೋರುವಂತೆ ಮಾಡ್ತಾನೆ ಅಂತ ಈ ರೀತಿಯಾಗಿ ಶ್ರುತಿಗೆ ವ್ಯಾಖ್ಯಾನ ಮಾಡಬೇಕು ಅಂತ ಅರ್ಥ. ಇನ್ನೊಂದು ಶ್ರುತಿ, ನಾನು ನಾನ್ಯೋತೋಸ್ತಿ ದ್ರಷ್ಟ ಇತ್ಯಾದಿ ಶ್ರುತ್ಯ ಅನ್ಯಸ್ಯ ದ್ರಷ್ಟು ಪರಮಾರ್ಥತಃ ಅಭಾವ ಸರ್ವ
ಸರ್ವಥೈವ ಅವ್ಯಕ್ತ ಕಿಂ ನ ಸ್ಯಾತ್. ಅಲ್ಲ, ಇನ್ನೊಂದು ವೇದ ನೋಡಿ, ನಾನ್ಯ ಅತಃ ಅಸ್ತಿ ದ್ರಷ್ಟ, ಇನ್ನು ಯಾರು ದ್ರಷ್ಟ ಅಂತ ಅಲ್ಲವೇ ಅಲ್ಲ. ಹಾಗೆ ಅಂತ ಪಾರಮಾರ್ಥಿಕವಾಗಿ ದೇವರನ್ನು ಕಾಣಲಿಕ್ಕೆ ಆಗೋದಿಲ್ಲ ಅಂತ ಯಾಕೆ ಹೇಳಬಾರ್ದು? ಕಿಂ ನ ಸ್ಯಾತ್. ಹಾಗೆಂದ್ರೆ ತತ್ವತಃ ಅನ್ಯತ್ ಸ್ವತಃ ನಾಸ್ತಿ, ತಥಾ ಚ ನಾನ್ಯೋ ಅತೋಸ್ತಿ ದ್ರಷ್ಟ ಇತ್ಯಾದಿ ಶ್ರುತೀನಾಂ ಸ್ವಾತಂತ್ರ್ಯೇನ ಅನ್ಯ ದ್ರಷ್ಟರ ಅಭಾವ ಏವ ಅರ್ಥ. ದೇವರನ್ನು ಕಾಣ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಏನ್ ಅರ್ಥ? ಹಾಗೆಂದ್ರೆ ದೇವರನ್ನು ಕಾಣುವವರು ಯಾರು ಇಲ್ಲ ಅಂತ ಶ್ರುತಿ ಅಭಿಪ್ರಾಯ. ದೇವರನ್ನು ಕಾಣುವವರು ಯಾರು ಇಲ್ಲ ಹಾಗೆಂದ್ರೆ ಏನ್ ಅರ್ಥ? ಸ್ವತಂತ್ರವಾಗಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟೇ ಅರ್ಥ. ನಾ ಸರ್ವತಾ ದ್ರಷ್ಟರ ಅಭಾವ, ಸರ್ವತಾ ಯಾರು ಕೂಡ ನೋಡ್ಲಿಕ್ಕೆ ಆಗೋದಿಲ್ಲ ಎಂಬ ಅರ್ಥ ಅಲ್ಲ. ಆ ರೀತಿಯಾಗಿ ಯಾಕೆ ನೀವು ಕಲ್ಪನೆ ಮಾಡ್ತೀರಿ? ಸ್ವತಂತ್ರವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ, ದೇವರ ಅನುಗ್ರಹದಿಂದ ನೋಡ್ಲಿಕ್ಕೆ ಸಾಧ್ಯ, ಇಷ್ಟು ಅರ್ಥ ಮಾಡಿ ಸಾಕು. ಹಾಗೆ ಅಂತ ಅರ್ಥ. ನಾನು ನೋಡಿ, ಶ್ರುತಿಗೆ ನಾನಾ ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು. ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತನೂ ಅರ್ಥ ಬರುತ್ತದೆ ದೇವರನ್ನು. ಆದರೆ ಆ ರೀತಿಯಾಗಿ ವ್ಯಾಖ್ಯಾನ ಮಾಡಿದರೆ ಬ್ರಹ್ಮದೇವರ ಈ ಮಾತಿಗೆ ವಿರೋಧ ಬರುತ್ತದೆ. ಯಾಕೆ? ಬ್ರಹ್ಮದೇವರು ಕಂಡ್ರು ಅಂತ ಆದ್ಮೇಲೆ ಆ ವೇದಕ್ಕೆ ಯಾಕೆ ಆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತೀರಿ? ವಿರುದ್ಧ ಆಯ್ತಲ್ಲ ಭಾಗವತಕ್ಕೆ ವಿರುದ್ಧ ವ್ಯಾಖ್ಯಾನ ಮಾಡಬೇಡಿ ಅಂತ. ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ, ಅದರಿಂದ ಯಾರು ಕಂಡಿಲ್ಲ ಅಂದ್ರೆ ಏನರ್ಥ? ಸ್ವತಂತ್ರವಾಗಿ ಕಂಡಿಲ್ಲ, ಪರಮಾತ್ಮನ ಪ್ರಸಾದದಿಂದ. ಆ ಭಗವದ್ಗೀತೆಯಲ್ಲಿ ಬರ್ತದೆ ನೋಡಿ, ದಿವ್ಯಂ ದದಾಮಿ ತೇ ಚಕ್ಷುಹು, ನಾನು ನಿನಗೆ ದಿವ್ಯ ಚಕ್ಷುಸ್ಸನ್ನು ಕೊಡ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳಿ, ಆ ದಿವ್ಯ ಚಕ್ಷುಸ್ಸಿನಿಂದ ಅರ್ಜುನನ ಕಂಡಿದ್ದಾನೆ ನೋಡಿ. ಭಗವದ್ಗೀತೆಗೂ ವಿರೋಧ ಬಂತು. ದೇವರನ್ನು ಕಾಣ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅರ್ಜುನ ಕಂಡ ನೋಡಿ. ಅದರಿಂದ ದೇವರನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ವ್ಯಾಖ್ಯಾನ ಮಾಡಬಾರದು ಅಂತ ಒಟ್ಟು ಅಭಿಪ್ರಾಯ. ನೋಡಿ, ಎಷ್ಟು ದೊಡ್ಡ ಇಂಪಾರ್ಟೆಂಟ್ ಒಂದು ಟಾಪಿಕ್ ನೋಡಿ ಇದು. ಇಷ್ಟೆಲ್ಲ ಸಾಧನೆ ಮಾಡಿ ನಾವು ದೇವರನ್ನು ಕಾಣ್ಲಿಕ್ಕೆ ಆಗಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅಷ್ಟೆಲ್ಲ ಮಾಡೋದು, ಮತ್ತೆ ಯಾಕೆ ಸಾಧನೆ ಮಾಡಬೇಕು? ಶಾಸ್ತ್ರ ಯಾಕೆ ಕೇಳಬೇಕು? ಹಾಗೆ ಅಂತ ಎಲ್ಲ ಪ್ರಶ್ನೆ ಬರುತ್ತದೆ. ಅದರಿಂದ ಬ್ರಹ್ಮದೇವರ ವ್ಯಾಖ್ಯಾನದಂತೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ದೇವರನ್ನ ಸ್ವತಂತ್ರವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ದೇವರನ್ನ ತಿಳಿಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯ. ಹಾಗೆ ದೇವರ ಅನುಗ್ರಹದಿಂದ ಎಲ್ಲ ಅಂತ ತಿಳಿಬೇಕು. ನಾನು ಏವಂ ಸರ್ವೇಪಿ ಬ್ರಹ್ಮವತ್ ಕುತಃ ನ ಭಗವಂತಂ ಪಶ್ಯಂತಿ. ಮುಂದಿನ ಪ್ರಶ್ನೆ, ಹಾಗಿದ್ರೆ ದೇವರನ್ನ ತಿಳಿಲಿಕ್ಕೆ ಸಾಧ್ಯ ಹಾಗೆ ಅಂತ ಆದ್ಮೇಲೆ ಬ್ರಹ್ಮದೇವರು ಕಂಡಂತೆ ಯಾಕೆ ಎಲ್ಲರೂ ದೇವರನ್ನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ? ಎಲ್ಲರೂ ಏನೋ ಧ್ಯಾನ ಏನೋ ಮಾಡ್ಕೊಂಡು ಎಲ್ಲರೂ ಕಾಣಬೇಕಾಗಿತ್ತಲ್ಲ ಹಾಗೆ ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ಹೇಳಿದ್ದು ಜೀವ ತ್ರೈವಿಧ್ಯ ಇದ್ದೇ ಇರ್ತದೆ ನೋಡಿ. ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ, ನಾಣ್ಯತ್ವದಸ್ತಿ ಭಗವನ್ ಅಪಿ ತತ್ವಶುದ್ಧಂ. ಹಾಗೆ ಅಂದರ್ ಮೇಲೆ ಅಂದ್ರೆ ತದದೀನಮಪಿ ದ್ರಷ್ಟೃಜಾತಂ ಅಶುದ್ಧಮೇವ ನ ಬ್ರಹ್ಮವತ್ ಶುದ್ಧಂ. ದೇವರನ್ನ ಯಾರು ಕಾಣ್ಲಿಕ್ಕೆ ಸಾಧ್ಯ? ಹಾಗೆಂದ್ರೆ ರಾಗಾದಿ ದೋಷ ರಹಿತವಾಗಿದ್ರೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ರಾಗಾದಿ ದೋಷ ರಹಿತರಾಗಿರ್ಬೇಕು, ರಾಗಾದಿಗಳು ಇರಬಾರ್ದು ಅಂತ. ರಾಗ ದ್ವೇಷ ಇತ್ಯಾದಿಗಳು ಮನಸ್ಸಿನ ಕಲ್ಮಶಗಳು, ಅಂತಃಕರಣ ದೋಷಗಳು ಇರಬಾರ್ದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಂತಃಕರಣ ದೋಷ ಇದ್ರೆ ಅವರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಃಕರಣ ಶುದ್ಧವಾಗಿದ್ರೆ ಕಾಣ್ಲಿಕ್ಕೆ ಸಾಧ್ಯ. ಅಂತಃಕರಣ ಶುದ್ಧಿಗಾಗಿ ಏನ್ ಮಾಡ್ಬೇಕು? ಹಾಗೆ ಅಂದ್ರೆ ಕರ್ಮಗಳನ್ನು ಮಾಡ್ಬೇಕು. ಕರ್ಮ ಮಾಡಿದ್ರೆ ಅಂತಃಕರಣ ಶುದ್ಧಿ, ಅಂತಃಕರಣ ಶುದ್ಧಿಯಿಂದ ಶ್ರವಣಾದಿಗಳು ಮಾಡಿದ್ರೆ, ಶ್ರವಣ ಮನನ ಧ್ಯಾನ ಮಾಡಿದ್ರೆ ಭಗವಂತನ ಪ್ರಸಾದ, ಆ ಪ್ರಸಾದದಿಂದ ಕಾಣ್ಲಿಕ್ಕೆ ಸಾಧ್ಯ. ಹಾಗೆ ಅದರಿಂದ ಕರ್ಮವನ್ನು ಯಾಕೆ ಮಾಡಬೇಕು, ಶ್ರವಣಾದಿಗಳನ್ನು ಯಾಕೆ ಮಾಡಬೇಕು, ಇದು ಎರಡಕ್ಕೂ ಉತ್ತರ ಕೊಟ್ಟಂಗೆ ಇದೆ. ಎಲ್ಲರೂ ಬ್ರಹ್ಮದೇವರು ಕಂಡಂತೆ ಕಾಣಲಿಲ್ಲ. ಯಾಕೆ? ಅವರ ಮನಸ್ಸು ಶುದ್ಧವಾಗಿತ್ತು. ನಮ್ಮ ಮನಸ್ಸು ಬ್ರಹ್ಮದೇವರ ಅಂತಃಕರಣದಂತೆ ಶುದ್ಧವಾಗಿಲ್ಲ. ಇನ್ನು ಹೇಳ್ಬೋದು ನಾವು, ಇಲ್ಲ ರೀ ಅವರು ಬ್ರಹ್ಮದೇವರು ದೇವತೆಗಳು, ನಾವು ಸಾಮಾನ್ಯ ಮನುಷ್ಯರು. ಹಾಗೆಂದ್ರೆ
ನೋಡಿ, ಒಂದು ರೂಮನ್ನ ಸ್ವಚ್ಛವಾಗಿ ಯಾರು ಇಟ್ಕೋಬಹುದು? ಎಲ್ಲರೂ ಇಟ್ಕೋಬಹುದು. ಯಾರು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಇಟ್ಕೋತಾರೆ ಅವರು ಅದಕ್ಕೆ ಪ್ರಯತ್ನ ಪಡಬೇಕಷ್ಟೇ. ಹಾ, ಅದರಿಂದ ಒಬ್ರಿಗೆ ಆಗ್ತದೆ ಒಬ್ರಿಗೆ ಆಗಲ್ಲ ಅಂದ್ರೆ ಅದಕ್ಕೆ ಕಾರಣ ತಾರತಮ್ಯ ಅಲ್ಲ. ತಾರತಮ್ಯ ಅಂತ ಒಂದೇ ನಾವು ಕ್ಲಾಸಿಫಿಕೇಶನ್ ಮಾಡಬಾರ್ದು. ಅದನ್ನ ಒಂದು ಪ್ರಯತ್ನ ಕಡಿಮೆ ಇದೆ, ಅವರ ಪ್ರಯತ್ನ ದೀರ್ಘಕಾಲೀನವಾದದ್ದು, ಅದರಿಂದ ದೇವರು ಅವರಿಗೆ ಕಂಡ ಅಂತ. ಅದರರ್ಥ ನಾವು ಪ್ರಯತ್ನ ಪಟ್ಟು ಅಂತಃಕರಣ ಶುದ್ಧ ಮಾಡಿಕೊಂಡ್ರೆ ನಮಗೂ ಕಾಣ್ತಾನೆ ಹಾಗೆ ಅಂತ ಅಷ್ಟೇ ಅದರದ್ದು ವಿಚಾರ. ಹಾಗೆ ಅಂತ ಅಲ್ಲಿ ತಾರತಮ್ಯವನ್ನ ನಾವು ತರಬಾರದು. ತಾರತಮ್ಯ ಎಲ್ಲಿ ತರಬೇಕು? ಬ್ರಹ್ಮದೇವರು ಕಂಡಂತೆ ನಾವು ದೇವರನ್ನ ಕಾಣ್ಲಿಕ್ಕೆ ಆಗೋದ್ರಿ. ಹೌದು, ಬ್ರಹ್ಮದೇವರು ಕಾಣಿದಂತೆ ಸ್ಪಷ್ಟವಾಗಿ ನಾವು ದೇವರನ್ನ ಕಾಣ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕಾಣ್ಲಿಕ್ಕೆ ಆಗ್ತದೆ. ಈಗ ಸೂರ್ಯನನ್ನ ಎಲ್ಲರೂ ನೋಡ್ಲಿಕ್ಕೆ ಆಗ್ತದೆ. ಆದ್ರೆ ಸೂರ್ಯನಲ್ಲಿ ಎಷ್ಟು ಸ್ಪಷ್ಟತೆ ಇದೆ, ಆ ರೀತಿಯಾಗಿ ದೇವತೆಗಳು ಸೂರ್ಯನ ನೋಡುವ ರೀತಿ ಬೇರೆ, ನಾವು ಸೂರ್ಯನನ್ನು ನೋಡುವ ರೀತಿ ಬೇರೆ. ಆದ್ರೆ ಕಾಣ್ಲಿಕ್ಕೆ ಆಗ್ತದೆ, ಅಷ್ಟಂತೂ ಇದೆ. ಕಾಣ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ತಾರತಮ್ಯವನ್ನ ಕಾರಣ ತೋರಿಸಿ ನಾವು ಎಲ್ಲಿಗೆ ಬರೋದಿಲ್ಲ. ಯೋಗ್ಯತೆ ಇದ್ರೆ ಎಲ್ಲರೂ ಕೂಡ ಕಾಣಬಹುದು. ಹಾಗೆ. ನಮಸ್ಕಾರ ಆಚಾರ್ಯ. ಇದು ಗೀತಾ ನಲ್ಲಿ ಬಂದಿತ್ತಲ್ವಾ ಇದೇ ಕ್ವಶನ್? ಅವಾಗ ಅದರಲ್ಲಿ ದೇವರಿಗೆ ಇಚ್ಛೆ ಇದ್ರೆ ಮಾತ್ರನೇ ಕಾಣಿಸ್ತಾನ ಅಂತ ಹೇಳಿದ್ರಿ. ಅದೇ, ದೇವರ ಇಚ್ಛೆ ಪ್ರಸಾದ ಎಲ್ಲ ಒಂದೇ. ಯಮೈ ವೇಷ ಬರುವಂತೆ ತೇನ ಲಭ್ಯ. ಯಾರಿಗೆ ಅವನಿಗೆ ತನ್ನ ರೂಪವನ್ನು ತೋರಿಸಬೇಕು ಅಂತ ಪ್ರಸಾದ ಬರಬೇಕು ಅಂದ್ರೆ ಏನಾಗಬೇಕು? ಮೊದಲು ಇಚ್ಛೆ ಬರ್ಬೇಕಲ್ವೇ? ದೇವರ ಇಚ್ಛೆಗೆ ಬಂದ್ರೆ ಪ್ರಸಾದ ಆಗೋದು. ದೇವರ ಇಚ್ಛೆ ಬರದೆ ಪ್ರಸಾದ ಆಗೋದಿಲ್ಲ ಅಂತ ಅಲ್ಲ. ಇಚ್ಛೆ ಜೀವರಿಗೆ ಎಲ್ಲರಿಗೂ, ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇರ್ತದೆ ದೇವ್ರ ನೋಡ್ಬೇಕು ಅಂತ. ಬಟ್ ಅವ್ರಿಗೆ ಇಷ್ಟ ಇದ್ರೆ ಅಲ್ವಾ ನಾವು ಹಂಗಿಲ್ಲ. ಇಚ್ಛೆ ಇದ್ರೆ ಸಾಲು. ಈಗ ನಾನು 2 ವೀಲರ್ ಮೆಕ್ಯಾನಿಕ್, ಅದೇ ದೃಷ್ಟಾಂತವೇ ತಗೊಳ್ಳೋದು. ಆ ಒಂದು ಮೆಕ್ಯಾನಿಕ್ಗೆ 1 ಲಕ್ಷ ಗಳಿಸಬೇಕು ಅಂತ ಇಚ್ಛೆ ಇದೆ. ಇಚ್ಛೆ ಇದ್ರೆ ಸಾಕ ಬಂದ್ಬಿಡುತ್ತದ ಅದು? ಇಚ್ಛೆಗೆ ತಕ್ಕಂತೆ ಏನಾಗಬೇಕು? ಪ್ರಯತ್ನ ಇರಬೇಕು. ತಿಂಗಳಿಗೆ ಒಂದಿಷ್ಟು ದುಡಿಬೇಕು ಅಂತ ಇದ್ರೆ ಅಷ್ಟು ದುಡಿಗೆ ತಕ್ಕಂತೆ ಅದೇನೋ ಓವರ್ ಟೈಮ್ ಏರ್ ಟೈಮ್ ಏನ್ ಮಾಡ್ತೀವಿ ಅಷ್ಟು ಪ್ರಯತ್ನ ಮಾಡಿ ಅವರು ಮಾಡಿದ್ರೆ ಅಷ್ಟು ದುಡ್ಡು ಬರ್ತದೆ. ನಾನು ಬರೀ ಇಚ್ಛೆ ಮಾತ್ರ ಮಾಡ್ತೇನೆ ನನಗೆ ಎಲ್ಲ ಬಂದ್ಬಿಡ್ಬೇಕು ಅಂದ್ರೆ ಅದು ಆಗೋದಿಲ್ಲ. ಆ ರೂಟ್ ಗೊತ್ತಿಲ್ಲಲ್ಲ. ಅದೇ ಗೊತ್ತಿಲ್ಲ. ಈಗ ಓವರ್ ಟೈಮ್ ದುಡ್ಡು 10,000 ರೂಪಾಯಿ ಗಳಿಸ್ಬೇಕು ತಿಂಗಳಿಗೆ ಅಂದ್ರೆ ಗೊತ್ತಿಲ್ಲ ಅಂತ ನಾವೇನ್ ಮಾಡ್ತೀವಿ? ಸುಮ್ಮನೆ ಕೂತಿರ್ತೀವಾ? ಅದಕ್ಕೆ ಫಸ್ಟ್ ಪ್ರಯತ್ನ ಪಡಬೇಕು. ಅದಕ್ಕೆ ಯಾರಿಗ್ ಗೊತ್ತಿದೆ, ಯಾರು ಕಂಡಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳಬೇಕು. ಈಗ ನೋಡಿ, ಮಧ್ವಾಚಾರ್ಯರು ಕಂಡಿದ್ದಾರೆ ಅಂದ್ರೆ ಆ ಮಧ್ವಾಚಾರ್ಯರ ಶಾಸ್ತ್ರ ಓದಿದರೆ ನಮಗೂ ಕೂಡ ಮಾರ್ಗ ಅರ್ಥ ಆಗ್ತದೆ. ಈಗ ಮೆಕ್ಯಾನಿಕ್ ಮಾಡ್ಲಿಕ್ಕೆ ಬರದೇ ಇದ್ದವ್ರು ಏನ್ ಮಾಡ್ತಾರೆ? ಯಾರು ಸೀನಿಯರ್ಸ್ ಅಂತ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಕಲಿತಾರೆ. ಅವರಷ್ಟೇ. ನನಗೆ 10,000 ಗಳಿಸ್ಬೇಕು ಅಂತ ಹೇಳಿ ನಾ ಮನೇಲಿ ಕೂತ್ಕೊಂಡಿದ್ರೆ ಆಗ್ತದಾ? ಇಲ್ಲ. ಆರಂಭದಲ್ಲಿ ಗಿರಿಸು ಅಂತ ಹೇಳ್ತಾರೆ, ಆಮೇಲೆ ಸಣ್ಣ ಸಣ್ಣ ವೆಹಿಕಲ್ಸ್ ಹೇಳಿಕೊಡ್ತಾರೆ, ಆಮೇಲೆ ಸ್ವಲ್ಪ ಅಡ್ವಾನ್ಸ್ ಎಲ್ಲ ಹೇಳಿಕೊಡ್ತಾರೆ. ಆಗ ಅವ್ರಿಗೆ ಅದ್ ತಕ್ಕಂತೆ ಅವರಿಗೆ ವೇತನವೂ ಬರುತ್ತದೆ. ಪ್ರಯತ್ನ ಜಾಸ್ತಿ ಆದಷ್ಟು ವೇತನವೂ ಜಾಸ್ತಿ ಬರುತ್ತದೆ. ಇನ್ನು ಜಾಸ್ತಿ ಗಳಿಸ್ಬೇಕಂದ್ರೆ ಓವರ್ ಟೈಮ್ ಇತ್ಯಾದಿಗಳನ್ನ ಮಾಡ್ಬೇಕು, ಅಥವಾ 1 ಅಂಗಡಿ ಬಿಟ್ಟು 2 ಅಂಗಡಿ ಮಾಡು, ಇನ್ನು ಜಾಸ್ತಿ ಬರ್ತದೆ. ನಮ್ಮ ಪ್ರಯತ್ನದ ಮೇಲೆ ಅದಕ್ಕೆ ಬರೀ ಕಾಮನೆಯಿಂದ ಆಗೋದಿಲ್ಲ. ಅದು ಕಾಮನೆಯೂ ಇರಬೇಕು, ಕಾಮನೆಗೆ ತಕ್ಕಂತೆ ಪ್ರಯತ್ನವೂ ಇರಬೇಕು ಅಂತ 2 ಆಸ್ಪೆಕ್ಟ್ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅದರಿಂದ ಗೊತ್ತಿಲ್ಲ ಅಂದ್ರೆ ಅದು ಕೆಲಸ ಮಾಡೋದಕ್ಕೂ ಗೊತ್ತಿಲ್ಲ. ನೋಡಿ, ಆರಂಭದಲ್ಲಿ ನಮಗೆ ನಡೆಯೋದಕ್ಕೂ ಗೊತ್ತಿಲ್ಲ, ಊಟ ಮಾಡೋದಕ್ಕೂ ಗೊತ್ತಿಲ್ಲ. ಮಗುವಾಗಿದ್ದಾಗ ನಮಗೂ ಗೊತ್ತಿಲ್ಲ. ಹೌದು, ಭಾಷೆ ಮಾತಾಡಕ್ ಬರಲ್ಲ. ಅದೇಗ ಕಾಲಕ್ರಮೇಣ ಕಲಿತೀವಿ ನಾವು. ಮಕ್ಕಳಾಗಿದ್ದಾಗಿಂದಲೂ ಕಲಿಯೋದು ನಮ್ಮಲ್ಲಿ ಇದೆ. ಆದ್ರೆ ಅದು ದೊಡ್ಡವರಾಗ್ತಾ ಆಗ್ತಾ ಸ್ವಲ್ಪ ಟ್ರ್ಯಾಕ್ ಚೇಂಜ್ ಆಗೋಯ್ತು. ದೇವರ ವಿಚಾರ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತದು. ಅದನ್ನ ವಾಪಸ್ ತರಬೇಕು ಅಂತ. ಅದು ಯಾರಿಗೆ ಭಗವಂತನ ಪ್ರಸಾದ ಪಡಿಬೇಕು ಅಂತ ಇಚ್ಛೆ ಇದೆಯೋ ಅವರಿಗೆ, ಅವರು ಖಂಡಿತ ಕಲಿತಾರೆ, ಆ ಮಾರ್ಗದಲ್ಲಿ ಇರ್ತಾರೆ. ಹಾಗೆ ಅಂತ. ಸ್ಪಷ್ಟ ಆಯ್ತಮ್ಮ ಇದು?
ಅದರಿಂದ ಬ್ರಹ್ಮದೇವರು ಕಂಡಂತೆ ಯಾಕೆ ಎಲ್ಲರೂ ಕಾಣ್ತಾ ಇಲ್ಲ ಅಂದ್ರೆ ರಾಗಾದಿ ದೋಷಗಳೇ ಕಾರಣ. ಮತ್ತೆ ಅಲ್ಲೇ ಬಂತು. ನಾನು ಮನಸ್ಸಿನಲ್ಲಿ ನಾನು ನನ್ನದು ಅಂತ ಅಹಂಕಾರ ತುಂಬಿ ಇರುತ್ತದೆ, ಅಹಂಕಾರ ಮಮಕಾರ ತುಂಬಿ ಇರುತ್ತದೆ, ಪದಾರ್ಥಗಳು ಬೇಕು ಅಂತ ವಿಷಯದಲ್ಲಿ ಆಸಕ್ತರಾಗಿ ಇರ್ತೀವಿ. ಆಗ ದೇವರು ನೀ ಅದಲ್ಲೇ ಆಸಕ್ತನಾಗಿರೋ, ನಾನು ಯಾತಕ್ಕೆ ಇನ್ನು ಹಾಗೆ ಅಂತ ದೇವರು ದರ್ಶನ ಕೊಡೋದಿಲ್ಲ. ಆದ್ರೆ ನೀನ್ ಯಾವುದು ಬೇಡ, ಇದು ಯಾವುದು ಬೇಡ, ನನಗೆ ನೀನೇ ಬೇಕು ಹಾಗೆ ಅಂತ ಮತ್ತೆ ಹರಕತಾಂಸಾರಕ್ಕೆ ಹೋಗ್ಬೇಕು. ಅಲ್ಲಿ ಹೇಳ್ತಾರೆ ನೋಡಿ, ಆ ಮಗು ಅಳ್ತಾ ಇರ್ತದೆ, ಚಾಕ್ಲೇಟ್ ಕೊಟ್ರು ಬೇಡ, ಗೊಂಬೆ ಕೊಟ್ರು ಬೇಡ, ಅಮ್ಮನೇ ಬೇಕು ಅಂತ ಹೇಗೆ ಅಳ್ತಾ ಇರ್ತದೆ, ಆಗ ಅಮ್ಮ ಬಂದು ಎತ್ಕೊಂಡು ಹೋಗ್ತಾಳೆ. ಅದೇ ರೀತಿಯಾಗಿ ಪರಮಾತ್ಮನೇ ಬೇಕು ಅಂತ ನಮಗೆ ಇರಬೇಕು. ಮನೆ ಬೇಕು, ಬಾಗಿಲು ಬೇಕು, ಅದು ಬೇಕು, ಇದು ಬೇಕು ಅಂತ ಇದು ದೇವರು ಹೇಳ್ತಾನೆ, ಅದನ್ನೇ ಎತ್ಕೊಂಡಿರೋ ನಾನ್ಯಾತಕ್ಕೆ ಅಂತ ದೇವರ ಹತ್ರ ಬರೋದಿಲ್ಲ. ಹಾಗೆ ಅಂದ್ರೆ ಬೇಡವಾ ಹಾಗೆ ಅಂದ್ರೆ ಹೌದು ಬೇಕು, ಆದ್ರೆ ಇದೆಲ್ಲವೂ ಅನಿತ್ಯ, ಇದು ಯಾವುದೂ ಶಾಶ್ವತ ಅಲ್ಲ, ನಮ್ಮ ಜೊತೆಗೆ ಬರಲ್ಲ. ಇದು ನಮ್ಮ ಸಾಧನೆಗೆ ಅನುಕೂಲವಾಗಿರೋದು. ಹೆಂಡರು ಮಕ್ಕಳು ನಿಮ್ಮ ತೊಂಡರೆಂಬರು ಅಂತ ಹೇಳ್ತಾರೆ ನೋಡಿ. ಅದಕ್ಕಾಗಿ ಫ್ಯಾಮಿಲಿ, ಮನೆ ಎಲ್ಲ ಪರಮಾತ್ಮನ ಸೇವೆಗಾಗಿ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದರಿಂದ ಇದು ಯಾವ್ದು ಬೇಡ ಅಂತ ಎಲ್ಲರೂ ಹೋಗಿ ಕಾಡಲ್ಲಿ ಹೋಗಿ ಕೂಡು ಅಂತಲೂ ದೇವರು ಹೇಳ್ತಾ ಇಲ್ಲ. ಮನೆ ಬಾಗಿಲು ಫ್ಯಾಮಿಲಿ ಎಲ್ಲರ ಜೊತೆಗೆ ಇರಬೇಕು. ಆದರೆ ನಮ್ದು ಗೋಲ್ ಏನು? ಈಗ ನೋಡಿ, 2 ವೀಲರ್ ಮೆಕ್ಯಾನಿಕ್ ಅಲ್ಲೇ ಬರ್ತದೆ. ಮತ್ತೆ ಅವ್ರೇನ್ ಮನೆಗಿನೇ ಎಲ್ಲ ಬಿಟ್ಟು ಕೂತಿದ್ದಾರಾ? ಮನೆಯಲ್ಲೇ ಇರ್ತಾರೆ, ಸ್ವಲ್ಪ ಹೊತ್ತು ಶಾಪಲ್ಲಿ ಇರ್ತಾರೆ, ಸ್ವಲ್ಪ ಹೊತ್ತು ಮನೆಯಲ್ಲಿ ಇರ್ತಾರೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರ ನೋಡಿ. ಅದೇ ತರ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ನಮ್ದು ಪ್ರಯಾರಿಟಿ ಏನು, ಜೀವನ ದೇಹ ನಡೆಯೋದಕ್ಕೆ ಏನ್ ಬೇಕು ಅದರ ಕಡೆಯೂ ಗಮನ ಇರಬೇಕು. ಅದ್ರ ಜೊತೆಗೆ ಸಾಧನೆ ಕಡೆಯೂ ಭಗವಂತನ ಪ್ರಸಾದ ಪಡೆಯುವ ಬಗೆ ಹೇಗೆ ಅದರ ಬಗ್ಗೆಯೂ ಕೂಡ ನಮ್ದು ಗಮನ ಇರಬೇಕು. ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಹಾಗೆ ಅಂತ ಅರ್ಥ. अतः न पश्यन्ति ननु एवं भगवदन्यस्य तदधीनत्वे भगवद्द्रष्टॄणामपि स्थानभेदेन भिन्नत्व अवगमात् भगवदन्यत्वे तदधीनत्व प्रसंगः इत्यतः उक्तं माया इति. ಅಂದ್ರೆ ಭಗವಂತನ ಬಿಟ್ಟು ಎಲ್ಲವೂ ಕೂಡ ಭಗವಂತನ ಅಧೀನದಲ್ಲಿ ಇದೆ ಅಂತ ಆಯ್ತು. ದೇವರೇ ಸೃಷ್ಟಿ ಮಾಡಿದಾನಂದ್ರೆ ದೇವರನ್ನ ಬಿಟ್ಟು ಎಲ್ಲರೂ ದೇವರ ಅಧೀನ ಹಾಗೆ ಅಂತ ನೋಡಿದರೆ, ಪರಮಾತ್ಮನ ರೂಪಗಳು ಮತ್ಸ್ಯಕೂರ್ಮಾದಿ ರೂಪಗಳು ಕೂಡ ಭಗವಂತನ ಅಧೀನ ಅಂತ ಆಗತ್ತದಲ್ಲ. ಎಲ್ಲರೂ ಅವನ ಅಧೀನ ಅಂದ್ರೆ ಏನು? ಅವನದ್ದೇ ಆದ ರೂಪಗಳು, ಮತ್ಸ್ಯಕೂರ್ಮಾದಿ ರೂಪಗಳು ಕೂಡ ಅವನ ಅಧೀನ, ಅವನಿಗಿಂತ ಭಿನ್ನ, ಅವನ ಅಧೀನ ಅಂತ ಹೇಳಬೇಕಾದ ಪ್ರಸಂಗ ಬರ್ತದಲ್ಲ. ಹಾಗೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಾಯಾಯಾಹ ಪ್ರಕೃತಿಯೇ ಗುಣಾಹ, ಅಂದ್ರೆ ಪ್ರಕೃತಿಯ ಗುಣಗಳು ಸತ್ವಾದಿಗಳು ಏನಿದೆ ಅದರ ವಿಕಾರ. ಪರಮಾತ್ಮ ನಾನಾ ಪದಾರ್ಥಗಳಲ್ಲಿ ಇದ್ದಾನೆ ಅಂತ ಕೂಡಲೇ ದೇವರು ಭಿನ್ನ ಅಂತ ನಾವು ತಿಳಿಯಬಾರದು. ನೋಡಿ, ಇದೆ ವಿದುರನ ಪ್ರಶ್ನೆಗೆ ಮೈತ್ರೇಯರು ಕೊಡ್ಲಿಕ್ಕೆ ಆರಂಭಿಸಿದ್ದು ಈ ಒಂದು ಉತ್ತರ ಅದರಲ್ಲಿ ಅಡಕವಾಗಿದೆ ನೋಡಿ. ದೇವರು ಜೀವನ ಒಳಗೆ ಇದ್ರೂ ಕೂಡ ಜೀವನ ಕೊಡುವ ದುಃಖ ದೇವರಿಗೆ ಇರೋದಿಲ್ಲ ಹಾಗೆ ಅಂತ. ಯಾಕೆ ಹಾಗೆಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನಾನಾ ವಿಧಂ ಕಾರ್ಯಂ, ಪ್ರಕೃತಿಯ ಕಾರ್ಯ ಸತ್ವರಜಸ್ಸು ತಮಸ್ಸು ಅದರ ಕಾರ್ಯಗಳು ನಾನಾ ವಿಧವಾಗಿದೆ. ಹಾಗಿದ್ರೂ ಕೂಡ ತಸ್ಮಾತ್ ತದ್ರೂಪಸ್ಥಾನ ಭೇದಾತ್, ಘಟದಲ್ಲಿ ಇದ್ದಾನೆ, ಪಟದಲ್ಲಿ ಇದ್ದಾನೆ ಅಂದ್ರೆ ಬೇರೆ ಬೇರೆ ಇದ್ದಾನೆ ಅಂತ ಆಯ್ತಲ್ವಾ. ಹಾಗೆಂದ್ರೆ ತಸ್ಮಾತ್ ತದ್ರೂಪಸ್ಥಾನ ಭೇದ, ರೂಪ ಬೇರೆ ಸ್ಥಾನ ಭೇದ ಅಂತ ಬೇರೆ ಇದೆ ಅಂತ ಆದ ಕೂಡಲೇ ತದುರುಹು ತತ್ತತ್ ಪ್ರೇರಕತೆಯ ನಾನಾರೂಪ ಯದ್ ಭಾಸಿ ತದ್ಭಿಭಾಸಿ ವಿಗತಾರ್ಥತೆಯೈವ ಭಾಸಿ. ಅದರಿಂದ ನಾನಾ ರೂಪವಾಗಿದ್ದಾನೆ ಅಂತ ಏನ್ ಕಾಣಿಸ್ಕೊಳ್ತದೆ ಅದು ವಾಸ್ತವಿಕ ಅಲ್ಲ, ಅದು ಭ್ರಾಂತಿ ಅಂತ ಅರ್ಥ. ದೇವರ ರೂಪಗಳಿಗೆ ತಜ್ಞಾನ ವಿಷಯೀಭೂತಂ ನಾನಾತ್ವಂ ಅಸದೇವ, ಆ ರೀತಿಯಾದ ಪರಮಾತ್ಮನ ರೂಪಗಳಲ್ಲಿ ನಾನಾತ್ವ ಎನ್ನುವುದು ಅದು ಅಸತೇವ, ಅದು ಸತ್ಯವಾದದ್ದಲ್ಲ, ಅದು ತಪ್ಪಾದ ತಿಳುವಳಿಕೆ, ಅದು ಭ್ರಾಂತಿ ಅಂತ. ಮತ್ಸ್ಯಕೂರ್ಮಾದಿ ರೂಪಗಳು ಅಥವಾ ಘಟಪಟಾದಿಗಳಲ್ಲಿ ನಮ್ಮ ದೇಹದ ಅಂತರ್ಯಾಮಿಯಾಗಿರತಕ್ಕ ಭಗವಂತನ ರೂಪ ಬೇರೆ ಬೇರೆ ಹಾಗೆ ಅಂತ ತಿಳಿಯೋದು. ಯಾಕೆ? ಸ್ಥಾನ ಭೇದ ಇದೆ, ರೂಪ ಭೇದ ಇದೆ. ನೋಡಿ, ನಾವಿದ್ದಂಗ ಪಟ ಇಲ್ಲ, ನಾವಿದ್ದಂಗ ಘಟ ಇಲ್ಲ, ಅದರಿಂದ ಬೇರೆ ಬೇರೆ ನಾಮಗಳು, ಬೇರೆ ಬೇರೆ ರೂಪಗಳು, ಅದರಿಂದ ದೇವರ ರೂಪಗಳು ಬೇರೆ ಬೇರೆ ಅಂತ ಹೇಳೋಣವೇ ಹಾಗೆ ಅಂತ ಹೇಳಿದ್ರೆ ಆ ರೀತಿಯಾಗಿ ಹೇಳಲಿಕ್ಕೆ ಬರೋದಿಲ್ಲ. ಘಟಪಟ ಬೇರೆ ಇರ್ಬೋದು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಬೇರೆ ಬೇರೆ ಇರ್ಬೋದು, ಆದರೆ ಅಂತರ್ಯಾಮಿಯಾದ ಪರಮಾತ್ಮ ರೂಪ ಅವನು ಒಬ್ಬನೇ. ಅವನಲ್ಲಿ
ನಾನಾತ್ವ ಇಲ್ಲ, ಅದು ಅಸತ್. ದೇವರ ರೂಪಗಳು ಒಂದೇ. ಅದು ದೇವರು ಎಲ್ಲಿದ್ರೂ ಸರಿ. ಭಗವದ್ಗೀತೆಯಲ್ಲಿ ಇದೇ ಮಾತು ಬಂತು ನೋಡಿ. ಶುನಿಚೈವ ಶ್ವಪಾಕೇಶ ಪಂಡಿತಾಹ ಸಮದರ್ಶಿನಃ. ಅದು ನಾಯಿ ಇರ್ಬೋದು, ಪಂಡಿತರು ಇರ್ಬೋದು, ಎಲ್ಲರಲ್ಲೂ ಇರತಕ್ಕ ಪರಮಾತ್ಮ ಒಬ್ಬನೇ ಅಂತ ಯಾರು ತಿಳಿತಾನೋ ಅವನೇ ಪಂಡಿತ. ಹಾಗೆ ಅಂತ ನೋಡಿ ಬ್ರಹ್ಮದೇವರು ಹಾಗೆ ಹೇಳ್ತಾರೆ. ಜ್ಞಾನಿ ವಿಷಯೀಭೂತಂ ನಾನಾತ್ವಂ ಅಸದೇವ ಅತಃ ನ ಭಗವದ್ರೂಪಾಣಾಂ ತದಧೀನತ್ವ ರೂಪ ಅಸ್ವಾತಂತ್ರ್ಯ ಪ್ರಸಂಗ. ಅದರಿಂದ ದೇವರಿಗೆ ಅಸ್ವಾತಂತ್ರ್ಯ ಬಂತು ಹಾಗೆ ಅಂತೆಲ್ಲ ನಾವು ತಿಳಿಯಬಾರದು. ಬೇರೆ ರೂಪ ತೆಗೆದುಕೊಂಡಿರಿಂದ ಮೂಲ ರೂಪದಿಂದ ಬೇರೆ ಆದ್ದರಿಂದ ಬೇರೆ ಅಂತ ಭ್ರಾಂತಿ ಪಟ್ಟು ದೇವರಿಗೆ ಅಸ್ವಾತಂತ್ರ್ಯ ಮುಂತಾದ ದೋಷಗಳು ಬಂತು ಅಂತ ನಾವು ತಿಳಿಯಬಾರದು. ದೇವರ ರೂಪಗಳಲ್ಲಿ ಭೇದ ಇಲ್ಲ ಅಂತ ಎಷ್ಟು ಸುಂದರ ಒಂದು ಶ್ಲೋಕ. ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಇಡೀ ಜೀವನ ಬೇಕಾಗ್ತದೆ. ಅಷ್ಟು ವಿಚಾರ ತುಂಬಿಸಿಟ್ಟಿದ್ದಾರೆ ಇದರಲ್ಲಿ. ಜ್ಞಾತೋಸಿ ಮೇಧ್ಯ ಸುಚಿರಾನ್ನನು ದೇಹ ಬಾಜಾಂ ನ ಜ್ಞಾಯತೆ ಭಗವತೋ ಗತಿರಿತ್ಯವಧ್ಯಂ ನಾಣ್ಯತ್ವದಸ್ತಿ ಭಗವನ್ನಪಿ ತತ್ವಶುದ್ಧಂ ಮಾಯಾ ಗುಣ ವ್ಯತಿಕರಾತ್ ಯದುರುರ್ವಿಭಾಸಿ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ. ಶ್ರೀಹರೇ ನಮಃ.